ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನ್ನಡ ರೂಸ್ಟರ್. ಹಾಯ್ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೂಡ ನಿಮಗೋಸ್ಕರ ಫನಿ ವೀಡಿಯೋಗಳನ್ನ ತಂದಿದ್ದೀನಿ. ಬಟ್ ಕಂಟೆಂಟ್ ಕೂಡ ಇವತ್ತು ತುಂಬ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ, ಯಾಕೆಂದರೆ ನನ್ನ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಕಂಟೆಂಟು ಡಿಲೇ ಆಗ್ಬೋದು, ಬಟ್ ಆಗ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಯ್ಯೋ ತಗಡೆ ಯಾಕೆ ಬಂದು ನಮ್ಮ ಹತ್ರ ಗುಮ್ಮಿಸ್ಕೊತ್ಯ? ಬೇಡ ಸ್ಟಾರ್ ವಾರು ಅಂತ ಹೇಳ್ತಾ ಇದೀವಿ, ಮಾಡ್ತಾ ಇದೀಯ. ಯಾಕಂದ್ರೆ ಹೆಂಗಿತ್ತಂತ ನಮ್ಗೆ ಚೆನ್ನಾಗಿ ಗೊತ್ತು. ಅದು ತಿಳ್ಕೊಂಡು ನೀತಿಯಲ್ಲಿ ಬದುಕ್ರಿ, ಬಿಟ್ಕೊಡಿ. ಯಾಕಂದ್ರೆ ರಾಜಾರಾಣಿ ನನ್ನ ಕೈಯೊಳಗೆ, ಬಾಯಿ ಮಣ್ಣೊಳಗೆ. ಇಂಥವ್ರಿಗೆಲ್ಲ ಏನು ಹೇಳ್ಬೇಕು ಅಂತ ಗೊತ್ತಾಗಿಲ್ಲ. ಪಾಪ ಅವನಿಗೆ ತುಂಬಾನೇ ಶೇಪ್ ಔಟ್ ಆಯ್ತು ಅನ್ಕೊಂತೀನಿ ಈ ವಿಡಿಯೋದಲ್ಲಿ. ಅವನಿಗೆ ಡೈಲಾಗ್ ಕೂಡ ಹೇಳಕ್ ಬರ್ತಲ್ಲೇ ತುಂಬಾ ಏನೋ ಒಂಥರ ಬ್ಯಾಡ್ ಫೀಲ್ ಆಯ್ತು ಅವನ ಬಗ್ಗೆ ಹೇಳ್ಬೇಕಂದ್ರೆ. ಅಂದ್ರೆ ಅವನ ಪಕ್ಕದಲ್ಲಿ ಇದ್ದೊಂದು ಡೈಲಾಗ್ ತುಂಬಾ ಸೈಕಾಗಿ ಹೇಳ್ತಾ ಇದ್ದ. ಇವ್ನಿಗೆ ಏನ್ ಹೇಳ್ಬೇಕಂತ ಗೊತ್ತಾಗಿಲ್ಲ, ಬರೀ ಲಿಪ್ ಸಿಂಕ್ ಮಾಡ್ಕೊಂಡು. ತುಂಬಾ ಕ್ರೇಜಿ ವಿಡಿಯೋ. ಬನ್ನಿ ನೆಕ್ಸ್ಟ್ ವಿಡಿಯೋ ನೋಡೋಣ. ತುಳ್ಕೊಂಡ್ ಕೂತಿದ್ದಾನೆ. ಅದಕ್ಕೆ ಹೇಳೋದು ಸಿಕ್ಕಿದ್ದೆಲ್ಲ ಕುಡಿದ್ರೆ ಹಿಂಗೆ ಆಗಂತ. ಅದಕ್ಕೆ ಹೇಳೋದು ಕಮ್ಮಿ ಕುಡೀರಿ, ಕಮ್ಮಿ ಕುಡಿದ್ಬಿಟ್ಟು ಗಾಡಿ ಓಡಿಸಿ ಅಂತ. ಇಲ್ಲ ಅಂದ್ರೆ ಕಿಕ್ಕರ್ ಯಾವುದು ಬ್ರೇಕ್ ಯಾವುದು ಅಂತ ಗೊತ್ತಿಲ್ದಂಗೆ ಹಿಂಗೆ ಪೆಕ್ರು ಅಂತಾರ ಬ್ರೇಕ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಬ್ರೇಕಲ್ಲಿ ಬನ್ನಿ. ಹಿಂಗೆ ರೋಡಲ್ಲಿ ಸಿಕ್ತಂಗೆಲ್ಲ ಸಿಗರೇಟ್ ಹೊಡ್ಕೊಂಡು ಹೋಯ್ತಾ ಇದ್ರೆ ನಿಮ್ಮ ಅಮ್ಮ ಬಂದ್ಬಿಟ್ಟು ಚಪ್ಲಿಲೇ ಹಾಕ್ತಾಳೆ ನಿನಗೆ. ಸಾರಾಯಿ ಅಂಗಡಿ ಎಲ್ಲ ಪರ್ಕೆಲೆ ಹಾಕ್ತಾಳೆ ಮನೆಯಲ್ಲಿ ನಿನಗೆ. ಬನ್ನಿ ನೆಕ್ಸ್ಟ್ ವಿಡಿಯೋ ನೋಡೋಣ. ಮನೆಲ್ಲ ಸೇರ್ಕೊಂಡು ಏನ್ರ ಮಾಡ್ತೀರಿ? ನಿಮ್ಮ ಅಮ್ಮನಿಗೆ ಎಷ್ಟು ಸತಿ ಬಟ್ಟೆ ಕೊಡ್ಸಿದೀರಾ? ಎಷ್ಟು ಸೀರೆ ಕೊಡ್ಸಿದೀರಾ? ಕೆಲಸ ಮಾಡಿ ಬರ್ರ ಸೋಂಬೇರಿಗಳಾಗ್ಬಿಟ್ಟಿದ್ರೆ ನನ್ನ ಮಕ್ಕಳು ಬರ್ರ ನನ್ನ ಕೆಲಸ ಮಾಡಂಗಿಲ್ಲ. ಇವ್ರ ಬೈಯೋದ್ರಲ್ಲಿ ಒಂದು ಮೀನಿಂಗ್ ಐತೆ ಅಂತ ಹೇಳ್ಬೋದು ಎಲ್ಲರಿಗೂ. ಯಾಕೆಂದ್ರೆ ತುಂಬಾ ಮೀನಿಂಗ್ಫುಲ್ ಆಗಿ ಬೈತಾ ಇದ್ದಾರೆ. ಯಾಕೆಂದ್ರೆ ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತೇ ಇರುತ್ತೆ ಎಷ್ಟು ಸಲ ನೀವು ನಿಮ್ಮ ಅಮ್ಮಂಗೆ ಸೀರೆ ಆಗಿರ್ಲಿ, ಬಟ್ಟೆ ಆಗಿರ್ಲಿ, ಮತ್ತೊಂದು ಏನಾದ್ರೂ ಕೊಡ್ಸಿರ್ತೀರಾ ಅಂತ. ಹೈ ಹೋಪ್ ಗೈಸ್, ನಿಮ್ಗೆಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ನಾನು ಕೂಡ ವಿಡಿಯೋನ ನೋಡ್ತಾ ಎಂಜಾಯ್ ಮಾಡಿದೆ. ಇದೇ ರೀತಿ ಕ್ರಿಯೇಟಿವ್ ವಿಡಿಯೋಸ್ಗಳನ್ನ ನಿಮ್ಗೋಸ್ಕರ ತರ್ತಾ ಇರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.